ದೇವಲ ಗಾಣಗಾಪುರ ಪಿಎಚ್ಸಿಯಲ್ಲಿ ರಾತ್ರಿ ಸೇವೆ ಶೂನ್ಯ, ತುರ್ತು ಚಿಕಿತ್ಸೆಗೆ ಬಂದವರಿಗೆ ಅನ್ಯಾಯ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ದೇವಲ ಗಾಣಗಾಪುರ ಗ್ರಾಮದಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮೂಲಭೂತ ಸೇವೆಗಳ ಕೊರತೆ ಮತ್ತೊಮ್ಮೆ ಬಹಿರಂಗವಾಗಿದೆ. ದಿನಾಂಕ 29 ಜನವರಿ 2026ರಂದು ಸಂಜೆ ವೇಳೆಗೆ ಆಸ್ಪತ್ರೆಯಲ್ಲಿ ಅಗತ್ಯ ಸಿಬ್ಬಂದಿ ಇಲ್ಲದಿರುವುದು ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಥಳೀಯ ಯುವಕ ಶರಣು ಘತ್ತರಗಿ ಅವರು ಪಿಎಚ್ಸಿಗೆ ಭೇಟಿ ನೀಡಿ ರಾತ್ರಿ ಸಮಯದಲ್ಲಿ ತುರ್ತು ರೋಗಿಗಳು ಬಂದರೆ ಚಿಕಿತ್ಸೆ ಹೇಗೆ ನೀಡುತ್ತಾರೆ ಎಂಬ ಪ್ರಶ್ನೆಯನ್ನ ಆಸ್ಪತ್ರೆ ಸಿಬ್ಬಂದಿಗೆ ಕೇಳಿದ್ದಾರೆ. ಆದರೆ ರಾತ್ರಿ ಪಾಳಿಯಲ್ಲಿ ಬರಬೇಕಾಗಿದ್ದ ವೈದ್ಯರು ಸ್ಥಳಕ್ಕೆ ಆಗಮಿಸದೇ ಇದ್ದುದು ಜನರ ಆತಂಕವನ್ನ ಹೆಚ್ಚಿಸಿದೆ. ಗ್ರಾಮಸ್ಥರ ಮಾತಿನ ಪ್ರಕಾರ ಈ ಪಿಎಚ್ಸಿಯಲ್ಲಿ ಹಲವು ಬಾರಿ ರಾತ್ರಿ ವೇಳೆ ವೈದ್ಯರು ಹಾಗೂ ನರ್ಸ್ ಸಿಬ್ಬಂದಿ ಲಭ್ಯವಿರುವುದಿಲ್ಲ. ಪರಿಣಾಮವಾಗಿ ತುರ್ತು ಚಿಕಿತ್ಸೆಗಾಗಿ ಬಂದ ಬಡ ರೋಗಿಗಳು ದೂರದ ಖಾಸಗಿ ಆಸ್ಪತ್ರೆಗಳಿಗೆ ತೆರಳಬೇಕಾದ ಸ್ಥಿತಿ ಎದುರಿಸುತ್ತಿದ್ದಾರೆ. ನವಕರ್ನಾಟಕ ಸುದ್ದಿವಾಹಿನಿ ಈ ಪ್ರಕರಣದ ಕುರಿತು ಸಂಬಂಧಪಟ್ಟ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ರಾತ್ರಿ ಪಾಳಿಯ ವೈದ್ಯರನ್ನ ಕಡ್ಡಾಯವಾಗಿ ನಿಯೋಜಿಸಬೇಕು. ಪಿಎಚ್ಸಿಯಲ್ಲಿ 24 ಗಂಟೆಗಳ ಸೇವೆ ಖಚಿತಪಡಿಸಬೇಕು. ದತ್ತನ ಕ್ಷೇತ್ರಕ್ಕೆ ಬರುವ ಬಡ ಹಾಗೂ ಯಾತ್ರಿಕರಿಗೆ ಮಾನವೀಯ ರೀತಿಯಲ್ಲಿ ಚಿಕಿತ್ಸೆ ಒದಗಿಸಬೇಕು ಎಂದು ಒತ್ತಾಯಿಸುತ್ತದೆ. ಸರ್ಕಾರದ ಉದ್ದೇಶ ಬಡವರಿಗೆ ಉಚಿತ ಆರೋಗ್ಯ ಸೇವೆ ನೀಡುವುದಾದರೂ ಇಂತಹ ನಿರ್ಲಕ್ಷ್ಯದಿಂದ ಜನರ ನಂಬಿಕೆ ಕುಸಿಯುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಡಾಕ್ಟರ್ ಎಂಟ್ರಿ ತಗೊಂಡ್ಬರ್ತಾರೆ. ನೈಟ್ ಟೈಮಿಂಗ್ ಏನಂದ್ರೆ ಮೇಡಮ್ ಟೈಮಿಂಗ್ ಏನಂದ್ರೆ ನೈಟ್ ಡಾಕ್ಟರ್ ಎಂಟ್ರಿ ತಗೊಂಡ್ಬರ್ತಾರೆ. ಬರ್ತಾರಲ್ಲ ಸತಿಗ ಬರ್ತಾರೆ ಪೇಷಂಟ್ ರೀ ಸಿಸ್ಟರ್ ಇದು ಮಾಡ್ಕೊತಾರೆ, ಉಳಿಸ್ಕೋತಾರೆ. ಅವರು ಕೇಳೋಣ, ಅವರು ಇದು ಹ್ಯಾಂಗೆ ಬೇಕಾದಂಗೆ ಹೇಳ್ತಾರೆ. ಆಯ್ತು, ಇವರು ಗುಲ್ಬರ್ಗ ಜಿಲ್ಲೆ ಅಫಜಲ್ಪುರ ತಾಲೂಕು ದೇವಲ ಗಾಣಗಾಪುರ. ನಮ್ಮ ಮಿತ್ರರಿಗೆ ಹೇಳೋದೇನೆಂದರೆ, ಇವತ್ತು ನಾವು ನಮ್ಮ ಸರ್ಕಾರ ದವಾಖಾನೆ ಗಣಗಾಪುರ ಇಲ್ಲಿ ಪೂರಾ ಅವ್ಯವಸ್ಥೆ ಆಗಿದೆ. ಒಬ್ಬರು ನೈಟ್ ಡಾಕ್ಟ್ರ್ ಇಲ್ಲ, ಏನೂ ಇಲ್ಲ. ನಾವು ಒಂದು ಟ್ಯಾಬ್ಲೆಟ್ ಕೇಳೋದ್ರ ಬಳಕೆ ಡಾಕ್ಟ್ರ್ ಬಂದ ಬಳಕೆ ನಮಗೆ ಡಾಕ್ಟ್ರ್ ಬಂದ ಬಳಕೆ ಅನ್ನೋಂಥ ಅವ್ಯವಸ್ಥೆ ಆಗಿದೆ. ನಾಳೆ ಅಕಸ್ಮಾತ್ ನಮ್ಮ ಹೆಣ್ಮಕ್ಳು ಆಗಲಿ ಯಾರೇ ಆಗಲಿ ಒಂದು ಡೆಲಿವರಿ ಬಂದರು, ಒಂದು ಆಕ್ಸಿಡೆಂಟ್ ಆಯಿತು ಮಾಡ್ತು, ಎಮರ್ಜೆನ್ಸಿ ಯಾವ ಬಂದ್ರೆ ಭೀ ಇಲ್ಲಿ ಒಂದು ಡಾಕ್ಟ್ರ್ ಯಾರೂ ಇಲ್ಲ ಅಂದ್ರೆ ಇದಕ್ಕೆ ಹ್ಯಾಂಗೆ ಮಾಡಬೇಕು? ಅದೇ ನಮಗೆ ಒಂದು ಭಾಳ ದೊಡ್ಡ ಇದು ಆಗಿದೆ. ಅದಕ್ಕೆ ನಮ್ಗೆ ನಮ್ಮ ಇದು ಮಾಡಿದ್ರೆ ನಮ್ಮ ಗಣಗಾಪುರ ಗ್ರಾಮ ಭಾರಿ ಉತ್ತಮ ಆಗ್ತದೆ. ಆದ್ರೆ ಸರ್ಕಾರ ದವಾಖಾನಿದಾಗ ಏನು ಒಂದು ಟ್ಯಾಬ್ಲೆಟ್ ಇಲ್ಲ, ಏನೂ ಇಲ್ಲ. ಒಂದು ಕೇಳೋಣ, ಅವರು ಯಾರೋ ಅವರು OBC ಯಾರೋ ಇದು ಅವ್ರು ನಮಗೆ ಏನಂತಾರೆ, ಅವ್ರು ನಾವು ಬಂದು ಆಮೇಲೆ ಕೊಡ್ತೀವಿ, ಇಮೇಲೆ ಬಂದು ಕೊಡ್ತೀವಿ ಮಾಡ್ತೀವಿ ಅಂತಾರಂದ್ರೆ. ಮತ್ತು ಆ ಥರ ನಮ್ಮ ಗ್ರಾಮ ಗಣಗಾಪುರ ಆ ಥರ ಇದು ಆಗಿದೆ ಅಂದರೆ ಹ್ಯಾಂಗೆ? ದೊಡ್ಡ ಕ್ಷೇತ್ರ, ಇದು ದತ್ತ ಮಹಾರಾಜರದು ಕ್ಷೇತ್ರ. ಈಗ ಒಂದು ಟ್ಯಾಬ್ಲೆಟ್ ಕೇಳ ಬಳಕ ಡಾಕ್ಟರ್ ಬಂದ ಬಳಕ ನಾವು ಕೊಡ್ತೀವಿ, ಅದು ಮಾಡ್ತೀವಿ ಅಂತ ನಾಳೆ ಡೆಲಿವರಿ ಪೇಷಂಟ್ ಬಂದ್ರೆ ಏನು ಮಾಡ್ತಾರೆ ಇವರು? ಇದು ಮುಂದಿನ ದಿನದಲ್ಲಿ ಕೈ ಇದು ಆಗಲಿಲ್ಲ ಅಂದ್ರೆ ಹ್ಯಾಂಗೆ? ಯಾವ ಥರ ಒಂದು ಹ್ಯಾಂಗ ಬೇಕಂದ್ರೆ ಡಾಕ್ಟರ್ ಬರಬೇಕು ಮಾಡ್ಬೇಕಂದ್ರೆ ಈಗ ಬಂದೀವಿ, ಈಗ ಎಷ್ಟಾಗ್ಯದ ಟೈಮ್, ಒಬ್ಬರು ಡಾಕ್ಟರ್ ಇಲ್ಲ, ಒಬ್ಬರು ಯಾರೂ ಇಲ್ಲ. ಯಾವ ಥರ ಇದು? ಒಂದು ಸ್ವಲ್ಪ ವಿಚಾರ ಮಾಡಬೇಕು ಅವರು.
ಇದು ನಾವು ವಿನಂತಿ ಮಾಡ್ಕೋದೇನ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಸ್ವಲ್ಪ ಇದು ಮಾಡಬೇಕು, ಗಮನ ವಹಿಸಿ ಇದು ಮಾಡಬೇಕು.